ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು 2026 ಫೆಬ್ರವರಿ ಮಾಸದ ವೃಶ್ಚಿಕ ರಾಶಿಯ ಮಾಸಿಕ ಭವಿಷ್ಯವನ್ನ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಗುರು ದರ್ಶನದಿಂದ ತುಂಬಾನೇ ಒಂದು ಬೆಳವಣಿಗೆ ಆಗುವಂಥದ್ದು, ಅವರ ಗುರಿಯನ್ನ ಮುಟ್ಲಿಕ್ಕೆ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕವಾಗಿರುತ್ತೆ. ಮತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಉತ್ತಮವಾಗಿ ಕಂಡು ಬರ್ತವೆ. ಮತ್ತೆ ಅವ್ರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳು ಅತಿ ಶೀಘ್ರದಲ್ಲಿ ಬೇಗ ಆಗುವಂಥದ್ದು. ಮತ್ತೆ ಹೊಸ ಯೋಜನೆಗಳನ್ನು ಸಹಿತ ತಾವಿಲ್ಲಿ ಮಾಡ್ತೀರಿ. ಆ ಯೋಜನೆಗೆ ತಕ್ಕಂತ ಲಾಭಗಳು ಸಹಿತ ತಾವಿಲ್ಲಿ ಪಡೆಯುವಂತದ್ದಾಗಿರುತ್ತೆ. ಮತ್ತೆ ಆರ್ಥಿಕತೆಯ ಒಂದು ಲಾಭಗಳನ್ನ ತಾವು ತಮ್ಮ ಸ್ನೇಹಿತರಿಂದ ಪಡೆಯುವಂತದ್ದಾಗಿರುತ್ತೆ. ಮತ್ತೆ ವಿಶೇಷವಾಗಿ ಧನದ ವೃದ್ಧಿಗಳಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ. ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಂದು ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡುಬರುತ್ತೆ. ವ್ಯಾಪಾರ ಮತ್ತು ಧನಲಾಭ ಎರಡೂ ಸಹಿತ ಒಟ್ಟಿಗೆ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಇಲ್ಲಿ ಒಡ ಹುಟ್ಟಿದವರ ಒಂದು ಜವಾಬ್ದಾರಿಯನ್ನು ಸಹಿತ ತಾವಿಲ್ಲಿ ಕಳ್ಕೊಳ್ಳುವಂತದ್ದಾಗಿರುತ್ತೆ. ಅವ್ರಿಗೂ ಸಹಿತ ಉತ್ತಮವಾದಂತಹ ಒಂದು ಸ್ಟೆಬಿಲಿಟಿಯನ್ನು ತಾವಿಲ್ಲಿ ಮಾಡಿಕೊಡ್ತೀರಿ ಅಂತಲೂ ಸಹಿತ ಹೇಳ್ಬೋದು. ಸ್ವಲ್ಪ ಮಾನಸಿಕವಾದಂತಹ ಬೇಸರದಿಂದ ತಮ್ಮ ಒಂದು ಕಾರ್ಯಗಳು ನಿಧಾನಗತಿಯಲ್ಲಿ, ವಿಳಂಬಗತಿಯಲ್ಲಿ, ಒಂದು ಮಂದಗತಿಯಲ್ಲಿ ನಡೆಯುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ತುಂಬಾನೇ ಜಾಗೃತಿಯಾಗಿರ್ಬೇಕಾಗುತ್ತೆ. ಮತ್ತೆ ವಿಶೇಷವಾಗಿ ತಾವು ಮಾನಸಿಕ ಯೋಚನೆಗಳನ್ನ ಇನ್ನೊಬ್ಬರ ಹತ್ರ, ತಮ್ಮ ಪ್ರೀತಿ ಪಾತ್ರರ ಹತ್ರ ತಾವು ಹಂಚ್ಕೊಂಡ್ರೆ ಅದು ಸ್ವಲ್ಪ ಒಂಥರ ತಮಗೆ ಒಂದು ಬೇರೆ ರೀತಿಯಲ್ಲಿ ಅದು ಒಂದು ವಿಚಾರಗಳು ಕಂಡು ಬರುವಂತದ್ದು, ಅಥವಾ ಅದರಿಂದ ತಮಗೆ ಮುಜುಗರ ಆಗುವಂಥದ್ದು, ಈ ತರ ಕೆಲವೊಂದು ಸಮಸ್ಯೆಗಳು ಸಹಿತ ಕಂಡು ಬರುತ್ತೆ. ಅದರಿಂದ ತಾವು ದೂರ ಆಗ್ಬೇಕು ಅಂದ್ರೆ ಆದಷ್ಟು ಸಹಿತ ತಮ್ಮ ಮಾನಸಿಕ ಒತ್ತಡವನ್ನ ತಾವು ಇನ್ನೊಬ್ಬರ ಹತ್ರ ಹಂಚಿಕೊಳ್ಳೋದಲ್ಲ, ಅದಕ್ಕೆ ಪರಿಷ್ಕಾರನ ಏನ್ ಮಾಡ್ಬೇಕು, ಅದಕ್ಕೆ ಒಂದು ಪರಿಹಾರಗಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ತಾವಿಲ್ಲಿ ತಿಳ್ಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ 2026 ಈ ಒಂದು ಫೆಬ್ರವರಿ ತಿಂಗಳಲ್ಲಿ ತಾವು ತಮ್ಮ ಒಂದು ತಾಳ್ಮೆಯಿಂದ, ತಮ್ಮ ಒಂದು ಯೋಜನಾ ಶಕ್ತಿಯಿಂದ ತಮ್ಮ ಒಂದು ಕೆಲಸವನ್ನ ಮಾಡೋದು ತುಂಬಾನೇ ಉತ್ತಮ ಅಂತ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಈ ಒಂದು ಮಾಸದಲ್ಲಿ ವಿಷ್ಣುವಿನ ಆರಾಧನೆ ತುಂಬಾನೇ ಮುಖ್ಯವಾಗಿ ತಮಗೆ ಕಂಡು ಬರುತ್ತೆ. ವಿಷ್ಣುವಿಗೆ ಒಂದು ಸಹಸ್ರನಾಮವನ್ನ ಪಠನೆಯನ್ನ ಮಾಡುವಂಥದ್ದಾಗಿರ್ಬೋದು, ಮತ್ತೆ ವಿಷ್ಣುವಿನ ಒಂದು ದೇವಾಲಯಕ್ಕೆ ಭೇಟಿ ಮಾಡಿ ತುಳಸಿಯನ್ನ ಅರ್ಪಣೆಯನ್ನ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲ ತುಂಬಾನೇ ಒಂದು ಪ್ರಾಬಲ್ಯವನ್ನ ತಮಗೆ ತಂದು ಕೊಡುತ್ತೆ ಅಂತ ಹೇಳ್ತಾ, ಈ ಒಂದು ಮಾಸದ ತಾವು ನೀಲಿ ಬಣ್ಣವನ್ನ ತಾವು ಆಯ್ಕೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮವಾಗಿರುತ್ತೆ. ದಕ್ಷಿಣ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮವಾಗಿರುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 7 ಆಯ್ಕೆ ಮಾಡಿ ತುಂಬಾನೇ ಒಂದು ಲಾಭ ತಮಗೆ ತಂದು ಕೊಡುತ್ತೆ ಅಂತ ಹೇಳ್ತಾ, ಇದಾಗಿತ್ತು 2026 ಫೆಬ್ರವರಿ ತಿಂಗಳ ವೃಶ್ಚಿಕ ರಾಶಿಯ ಮಾಸಿಕ ಭವಿಷ್ಯ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.